ಸ್ನೇಹಿತರೆ, ನಮ್ಮ ಮುಖಂಡರಾದಂಥ ಮರೇಪಣ್ಣವರು ಏನು ಇದುವರೆಗೂ ಮಾತನಾಡಿದ್ರು, ಅವರ ಮಾತುಗಳನ್ನು ಮುಂದುವರಿಸ್ತಾ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತು ಇಲ್ಲಿರ್ತಕ್ಕಂಥ ವಾತಾವರಣ ಇವೆಲ್ಲವನ್ನು ಆಲೋಚನೆ ಮಾಡಿ ನೋಡೋದಾದರೆ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಒಂದು ರೀತಿ ಆಡಳಿತ ವ್ಯವಸ್ಥೆ ಇದ್ದರೆ ಕನಕಪುರದಲ್ಲೇ ಒಂದು ರೀತಿ ಆಡಳಿತ ವ್ಯವಸ್ಥೆ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕನಕಪುರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೋ ಅಥವಾ ರಾಜಪ್ರಭುತ್ವ ಸರ್ವಾಧಿಕಾರಿ ಧೋರಣೆ ಇತ್ತಲ್ಲ ರಾಜಪ್ರಭುತ್ವದಲ್ಲಿ, ಆ ರೀತಿ ಇದೆಯೋ ಅಂತೇಳಿ ನಮ್ಗೆ ಅನುಮಾನ ಬರ್ತಾ ಇದೆ. ಇಲ್ಲಿನ ಕನಕಪುರ ತಾಲೂಕಿನ ಇಡೀ ಆಡಳಿತ ವ್ಯವಸ್ಥೆ ಕಂಪ್ಲೀಟಾಗಿ ಜನವಿರೋಧಿಯಾಗಿ ಇವತ್ತು ನಿಂತಿದ್ದಾರೆ. ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ, ಇಲ್ಲ ಅಂತಂದರೆ ಕೆಲಸ ಆಗೋದು. ಇಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಯಾವುದೇ ರೀತಿ ಕೆಲಸ ಆಗೋದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಇವತ್ತು ನಮ್ಮ ಸಂಘಟನೆ ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಆಗಿರ್ತಂಥ ಗೋಪಿಯವರು ಒಂದು ಮಶಾಣವನ್ನು ಭೂಗಳ್ಳರು ಒತ್ತುವರಿ ಮಾಡಿಕೊಂಡು ಅದನ್ನು ಆಕ್ರಮಿಸ್ಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಿ ನಮಗೆ ರಸ್ತೆ ಮಾಡಿಕೊಡಿ, ಬಡವರಿಗೆ, ದಲಿತರಿಗೆ ಅಲ್ಲಿ ಸತ್ತಾಗ ಉಳೋದಕ್ಕೆ ಜಾಗ ಇಲ್ಲ ಆ ಊರಿನಲ್ಲಿ ಅಂತ ಕೇಳಿದ್ದು ಒಂದೇ ಒಂದು ತಪ್ಪಿಗೆ ಯಾರು ಸಿರಿಸ್ದಾರ್ ಜಗದೀಶನ್ ಅಂತ ವ್ಯಕ್ತಿ, ಆ ವ್ಯಕ್ತಿ ಈತನಿಗೆ ಧಮಕಿ ಹಾಕ್ತಾನೆ. ಏನು, ನೀನು AC ಮುಂದೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೆಯಾ, ನಮ್ಮ ಕೆಲಸದ ಬಗ್ಗೆ ಆರೋಪ ಮಾಡ್ತಾ ಇದೆಯಾ, ನಿನಗೆಷ್ಟು ಧೈರ್ಯ, ನನ್ನ ವಿರುದ್ಧವಾಗಿ ನೀನು ಮಾತಾಡೋದಕ್ಕೆ ಎಷ್ಟು ಧೈರ್ಯ, ನೀನು ತಾಲೂಕು ಕಚೇರಿ ಒಳಗಡೆ ಬಾ ನೋಡೋಣ ಅಂತೇಳಿ ಧಮಕಿ ಹಾಕಿದ್ದಾನೆ. ಜೊತೆಗೆ ನೀನು ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಇನ್ನು ಮುಂದೆ ಹೋರಾಟ ಮಾಡಿದ್ರೆ ನೀನು ನನಗೆ ಕೊಲೆ ಮಾಡೋದಕ್ಕೆ ಬೆದರಿಕೆ ಆಗ್ತಾ ಇದೆಯಾ, ಸುಪಾರಿ ಕೊಟ್ಟಿದೆಯಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ನಮ್ಮ ನಾಯಕರಿಗೆ, ಮುಖಂಡರಿಗೆ ಇದನ್ನು ಧಮಕಿ ಆಗ್ತಾನೆ. ಅಂತಂದರೆ ಎಂಥ ಒಂದು ವ್ಯವಸ್ಥೆ ಕನಕಪುರದಲ್ಲಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು DK ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ, ಕನಕಪುರದಲ್ಲಿ ಸರಿಯಾಗಿ ಆಡಳಿತ ಮಾಡುವಂಥ ಒಂದು ತಾಕತ್ತಿಲ್ದಿರೋಂಥ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅನರ್ಹರು, ಲಾಯಕ್ಕಿಲ್ಲ ಅವ್ರಿಗೆ. ಇವರು ರಾಜೀನಾಮೆ ಕೊಡಬೇಕು. ಇವತ್ತು ಕನಕಪುರ ತಾಲೂಕಿನಲ್ಲಿ ಇಡೀ ಆಡಳಿತ ವ್ಯವಸ್ಥೆ ಕಂಪ್ಲೀಟಾಗಿ ನಿಶಕ್ತಿ ಹೊಂದಿದೆ. ಇಲ್ಲಿನ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಒಂದು ಹಳ್ಳಿನಲ್ಲಿ, ಇಲ್ಲೇ ಕನಕಪುರದಲ್ಲ ಒಂದು ಹಳ್ಳಿನಲ್ಲಿ 30 ಎಕರೆ ಯಾರು ದಲಿತರಿದ್ದವರು, ಯಾವ ಊರದು? ಮರಳಬೇಕುಪ್ಪೆ 30 ಎಕರೆ ದಲಿತ ಕುಟುಂಬದ ಜಾಗ ಇದೆ. ಆ ಜಮೀನನ್ನ 30 ವರ್ಷದಿಂದ ಉಳುಮೆ ಮಾಡೋಕ್ಕಾಗಿಲ್ಲ. ಕಾರಣ ಏನಂತಂದರೆ ಅಲ್ಲಿ ಬೆಳೆ ಬೆಳೆದ್ರೆ ಆ ಬೆಳೆಯನ್ನು ತೊಗೊಂಡು ಬರೋದಕ್ಕೆ ರಸ್ತೆ ಬಿಡ್ತಾ ಇಲ್ಲ. ಇಲ್ಲಿ ಯಾರೋ ಬಂಡವಾಳಶಾಹಿಗಳು, ಬಲಿಷ್ಠರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಸುತ್ತಮುತ್ತ ಇರೋದು, ಆ ಜಮೀನು ಸುತ್ತಮುತ್ತ. ಇವರು ಆ ಕುಟುಂಬಕ್ಕೆ ಅಲ್ಲಿ ಬೆಳೆ ಬೆಳೆದು ಆ ಬೆಳೆಯನ್ನು ತಗೊಂಡು ಬಂದು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. 30 ವರ್ಷದಿಂದ ನಿರಂತರವಾಗಿ ಆ ಕುಟುಂಬ ತಾಲೂಕು ಕಚೇರಿಗೆ ಅಲಿತಾ ಇದೆ. ನಮಗೆ ರಸ್ತೆ ಬಿಟ್ಕೊಡಿ ಸ್ವಾಮಿ, ನಾವು ವ್ಯವಸಾಯ ಮಾಡಬೇಕು, ಜೀವನ ಮಾಡಬೇಕು ಅಂತೇಳಿ ನಿರಂತರವಾಗಿ ಮನವಿಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಯಾವುದೇ ರೀತಿ ಇಲ್ಲಿನ ತಹಸೀಲ್ದಾರ್ ಆಗಿರ್ಬೋದು, ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿ ಗಮನ ಹರಿಸಿಲ್ಲ. ಅಂತಂದರೆ ಇದ್ರ ಮುಖಾಂತರ ಗೊತ್ತಾಗುತ್ತೆ ಕನಕಪುರ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ. ನೋಡಿ, ನಾವು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನಕಪುರ ತಾಲೂಕು ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ಇಡೀ ರಾಜ್ಯ ನೋಡಬೇಕಾಗುತ್ತೆ. ಕನಕಪುರದ ವ್ಯವಸ್ಥೆನ ಇಡೀ ರಾಜ್ಯ ನೋಡಬೇಕಾಗುತ್ತೆ. ಇದು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ತಲೆ ತಗ್ಗಿಸ್ಬೇಕಾಗುತ್ತೆ. ನಿಮ್ಮ ಇಂಚಿಂಚು ಆಡಳಿತ ವ್ಯವಸ್ಥೆ ಬಗ್ಗೆ ನಾವು ಇಡೀ ರಾಜ್ಯ ಮಾತಾಡಬೇಕಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಇನ್ನಾದರೂ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಬದಲಾಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇರೋದು, ರಾಜಪ್ರಭುತ್ವ ವ್ಯವಸ್ಥೆಯಲ್ಲ. ಇದು ಯಾರೋ ಬಂಡವಾಳಶಾಹಿಗಳು, ಭೂಗಳ್ಳರು ಆಳ್ತಾ ಇದ್ರಲ್ಲ ಹಿಂದೆ, ಆ ರೀತಿ ವ್ಯವಸ್ಥೆ ಎಲ್ಲ ಇವತ್ತಿರೋದು. ಇವತ್ತು ಭಾರತ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನ ಇದೆ, ಬಾಬಾ ಸಾಹೇಬರು ಬರೆದು ಕೊಟ್ಟಿರೋಂಥ ಸಂವಿಧಾನ ಇದೆ, ಒಂದು ಕಾನೂನು ಇದೆ, ಒಂದು ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಒಂದು ದೌರ್ಜನ್ಯ, ದಬ್ಬಾಳಿಕೆ ಇಲ್ಲಿ ನಡೆಯೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಒಟ್ಟುಗೂಡಿ ಈ ಕನಕಪುರದ ಮಾನ ಮರ್ಯಾದೆಯನ್ನು ಹರಾಜಾಕಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ
ಯಾರು ಗೋಪಿ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ, ನಮ್ಮ ಸಂಘಟನೆ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ, ಇದು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ, ಹೋರಾಟವನ್ನು ದಮನ ಮಾಡುವಂಥ ಕೆಲಸ ಈ ಎಲ್ಲ ಹುನ್ನಾರಲ್ಲಿ ನಡೆದಿದೆ. ಜೊತೆಗೆ ಪೊಲೀಸ್ ಇಲಾಖೆಯ ನಿತಿನ್ ಶಿಲ್ಪಿ ಅನ್ನೋಂಥ ಇನ್ಸ್ಪೆಕ್ಟರ್ಗೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಕೂಡಲೇ ಅವರು FIR ಹಾಕಿ ಅವ್ರು ಯಾರು ಜಗದೀಶನ್ ಅಂತ ಸಿರ್ಸ್ದಾರ್ನ ಅರೆಸ್ಟ್ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ ಅಂತಂದರೆ ಮುಂದಿನ ಹೋರಾಟವನ್ನು ಎದುರಿಸೋದಕ್ಕೆ ಇವ್ರು ರೆಡಿ ಇರಬೇಕು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಹೆಸರು KC ನಾಗರಾಜ್ ಅಂತ, ಭಾರತೀಯ ಮೂಲ ನಿವಾಸಿ ಕಾವಲು ಪಡೆ ಸಂಘಟನೆಯ ರಾಜ್ಯಾಧ್ಯಕ್ಷ.